ದೈವಶಕ್ತಿ ದೈವಶಕ್ತಿ ನಮ್ಮ ಮನೆಯಲ್ಲಿ ನೆಲೆಸಬೇಕು, ನಮ್ಮೊಂದಿಗೆ ಇರಬೇಕೆಂದು ಎಲ್ಲರೂ ಬಯಸುತ್ತಾರೆ. ಹಾಗೂ ಈ ಕಾರಣಕ್ಕಾಗಿ ಅವರು ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಲೇ ಇರುತ್ತಾರೆ. ದೈವಶಕ್ತಿ ನಮ್ಮ ಮನೆಯಲ್ಲಿದ್ದರೆ ಅದು ಯಾವೆಲ್ಲ ಸೂಚನೆಯನ್ನು ನೀಡುತ್ತದೆ ಅಂತ ಗೊತ್ತಾ? ಈ ಸಂಕೇತಗಳು ದೈವಶಕ್ತಿ ಇದೆ ಎಂಬುದನ್ನು ಸೂಚಿಸುತ್ತದೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಘಟನೆಯು ದೇವರ ಅಣತೆಯಂತೆ ನಡೆಯುತ್ತದೆ. ದೈವಶಕ್ತಿಗಳ ಕೃಪೆಯಿಂದಲೇ ನಾವು ಜೀವನದಲ್ಲಿ ಶುಭ ಮತ್ತು ಅಶುಭ ಫಲಗಳನ್ನು ಪಡೆದುಕೊಳ್ಳುತ್ತೇವೆ. ದೇವರಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ, ನೈವೇದ್ಯ, ಹೂವು, ಹಣ್ಣುಗಳನ್ನು ಅರ್ಪಿಸುವ ಮೂಲಕ, ಮಂತ್ರಗಳನ್ನು ಪಠಣ ಮಾಡುವ ಮೂಲಕ ದೈವಶಕ್ತಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ದೈವಶಕ್ತಿಗಳು ನಮ್ಮೊಂದಿಗೆ ಇದೆ ಎಂದು ತಿಳಿದುಕೊಳ್ಳುವುದು ಹೇಗೆ? ದೈವಶಕ್ತಿಗಳು ನಮ್ಮನ್ನು ಕೈ ಹಿಡಿಯುತ್ತಿದ್ದರೆ ನಾವು ಈ ಸಂಕೇತಗಳನ್ನು ಪಡೆದುಕೊಳ್ಳುತ್ತೇವೆ. ಆ ಸಂಕೇತಗಳ ಕುರಿತು ತಿಳಿಯೋಣ. ಒಂದನೆಯದಾಗಿ, ಕಾಗೆಯು ದೈವಿಕ ಶಕ್ತಿಯನ್ನು ಸೂಚಿಸುತ್ತದೆ. ದೇವರು ಯಾವ ರೂಪದಲ್ಲಿ ಬೇಕಾದರೂ ನಮ್ಮ ಬಳಿ ಬರಬಹುದು. ಸಾಮಾನ್ಯವಾಗಿ ಕಾಗೆಗಳು ನಮ್ಮ ಮನೆಯ ಮುಂದೆ ಕುಳಿತು ಕೂಗುತ್ತಿರುತ್ತವೆ. ಕೆಲವೊಮ್ಮೆ ನಾವು ಅದನ್ನು ಓಡಿಸಿದರೂ ಅದು ಮತ್ತೆ ಮತ್ತೆ ಬಂದು ಅದೇ ಸ್ಥಳದಲ್ಲಿ ಕುಳಿತು ಕೂಗುತ್ತದೆ. ಎಷ್ಟೇ ಅದನ್ನು ಓಡಿಸಿದರೂ ಅದು ಹೋಗದೇ ಇರುವುದು ಶುಭ ಸೂಚನೆಯಾಗಿದೆ. ನೀವು ಅದಕ್ಕೆ ಆಹಾರವನ್ನು ನೀಡಿದರೆ ಪ್ರತಿನಿತ್ಯ ನಿಮ್ಮ ಮನೆ ಬಂದು ಕೂಗುತ್ತದೆ. ನೀವು ಅದಕ್ಕೆ ಆಹಾರವನ್ನು ನೀಡದೇ ಇರುವಂತಹ ತಪ್ಪನ್ನು ಮಾಡದಿರಿ. ಕಾಗೆಯೊಂದು ಪ್ರತಿನಿತ್ಯ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಕೂಗುತ್ತದೆ ಎಂದರೆ ಅದು ದೈವಿಕ ಶಕ್ತಿ ನಿಮ್ಮ ಸಹಾಯಕ್ಕಿದೆ ಎಂಬುದರ ಸೂಚನೆಯಾಗಿರುತ್ತದೆ. ಇಂತಹ ಕಾಗೆಗಳಿಗೆ ಏನಾದರೂ ಒಂದಿಷ್ಟು ತಿನ್ನಲು ನೀಡುವುದು ಒಳ್ಳೆಯ ಸೂಚನೆ. ಎರಡನೆಯದು, ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಬೀಳುವುದು. ನಾವು ದೇವರ ಪೂಜೆಯನ್ನು ಮಾಡುವ ಮುನ್ನ ದೇವರ ಕೋಣೆಯನ್ನು ಶುದ್ಧಗೊಳಿಸಬೇಕು. ರಂಗೋಲಿಯನ್ನು ಹಾಕಿ ಹೂವು, ಅರಿಶಿಣ, ಕುಂಕುಮದ ಮೂಲಕ ಪೂಜೆಯನ್ನು ಮಾಡುತ್ತೇವೆ. ಇದರೊಂದಿಗೆ ದೇವರಿಗೆ ದೀಪವನ್ನು ಹಚ್ಚುವುದು, ಧೂಪವನ್ನು ಹಾಕುವುದು, ಆರತಿ ಮಾಡುವ ಪದ್ಧತಿಯೂ ಕೂಡ ಇದೆ. ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಜಾರಿ ಬಿದ್ದರೆ ಅದು ನಿಮ್ಮೊಂದಿಗೆ ದೈವಿಕ ಶಕ್ತಿ ಇದೆ ಎಂಬುದರ ಸೂಚನೆಯಾಗಿದೆ. ಇದರಿಂದ ನೀವು ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರದಲ್ಲೂ ಲಾಭವನ್ನು ಪಡೆದುಕೊಳ್ಳುತ್ತೀರಿ. ದೈವಿಕ ಶಕ್ತಿಯು ನಿಮ್ಮ ಜೊತೆ ಸದಾ ಇರುತ್ತದೆ ಎಂಬ ಸುದ್ದಿಯು ನಿಮಗೆ ಗೊತ್ತಾಗುತ್ತದೆ. ನೀವು ಪೂಜೆ ಮಾಡಿದ ತಕ್ಷಣ ದೇವರ ಪ್ರಸಾದ ನಿಮಗೆ ಪ್ರಸಾದವಾಗಿ ಹೂವು ಕೆಳಗಡೆ ಬಿದ್ದರೆ ದೈವಿಕ ಶಕ್ತಿ ನಿಮ್ಮ ಜೊತೆ ಸದಾ ಇರುತ್ತದೆ ಎಂದು ನಿಮಗೆ ಗೊತ್ತಾಗುತ್ತದೆ. ಮೂರನೆಯದಾಗಿ, ಮಕ್ಕಳ ಶೈಕ್ಷಣಿಕ ರಂಗದಲ್ಲಿ ಅಭಿವೃದ್ಧಿ. ದೈವಶಕ್ತಿ ನಮ್ಮೊಂದಿಗೆ ಅಥವಾ ನಮ್ಮ ಮನೆಯಲ್ಲಿ ನೆಲೆಸಿದೆ ಎಂಬುದರ ಇನ್ನೊಂದು ಸೂಚನೆ ಎಂದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳುವುದು ಮತ್ತು ಅವರ ಜ್ಞಾಪಕ ಶಕ್ತಿ ಹೆಚ್ಚಾಗುವುದು. ಮಕ್ಕಳ ಸಂತೋಷ ಮತ್ತು ಅವರ ನಡೆ, ನುಡಿ, ಶೈಕ್ಷಣಿಕ ಅಭಿವೃದ್ಧಿ ಈ ಎಲ್ಲವೂ ಮನೆಯಲ್ಲಿ ದೈವಿಕ ಶಕ್ತಿ ಇದೆ ಎಂಬುದನ್ನು ಹೇಳುತ್ತವೆ. ನಮ್ಮ ಮಕ್ಕಳಲ್ಲಿ ದಿನದಿಂದ ದಿನಕ್ಕೂ ಕೂಡ ನಾವು ಬದಲಾವಣೆಗಳನ್ನು ನೋಡುತ್ತೇವೆ. ಅವರ ಅಂಕಗಳಲ್ಲಿ ಆದರೂ, ಅವರ ಓದಿನಲ್ಲಿ ಆದರೂ ಬದಲಾವಣೆಯನ್ನು ಕಾಣುತ್ತೇವೆ. ಅದು ನಮಗೆ ದೈವಶಕ್ತಿ ನಮ್ಮ ಜೊತೆ ಇದೆ ಮತ್ತು ನಮ್ಮ ಮನೆಯವರ ಜೊತೆ ಇದೆ ಎಂದು ನಮಗೆ ಗೊತ್ತಾಗುತ್ತದೆ. ನಾಲ್ಕನೆಯದಾಗಿ, ದೇವರ ಕೋಣೆಯಲ್ಲಿ ಹಲ್ಲಿ. ಸಾಮಾನ್ಯವಾಗಿ ಮನೆಗಳಲ್ಲಿ ಹಲ್ಲಿ ಕಾಣಿಸಿಕೊಳ್ಳುವುದು ಸಾಮಾನ್ಯ. ನಾವು ಅದನ್ನು ಮನೆಯಿಂದ ಹೊರಗೆ ಹಾಕಲು ಪ್ರಯತ್ನಿಸುತ್ತೇವೆ. ಆದರೆ ಹಲ್ಲಿಯೊಂದು ದೇವರ ಕೋಣೆಯನ್ನು ಪ್ರವೇಶಿಸಿದರೆ ಅದು ದೈವಿಕ ಶಕ್ತಿ ನಮ್ಮ ಮನೆಯಲ್ಲಿ ನೆಲೆಸಿದೆ ಎಂದರ್ಥ. ದೇವರು ಆತನ ಆಶೀರ್ವಾದವನ್ನು ನಮ್ಮ ಮನೆಯ ಮೇಲೆ ಇಟ್ಟಿದ್ದರೆ ಅದನ್ನು ಹಲ್ಲಿಯ ಮೂಲಕ ಸೂಚಿಸುತ್ತಾನೆ. ಒಂದು ವೇಳೆ ಹಲ್ಲಿ ದೇವರ ಫೋಟೋ ಹಿಂದೆ ಕುಳಿತಿದ್ದರೆ ಅದು ದೈವಿಕ ಶಕ್ತಿ ನಮ್ಮ ಮನೆಯಲ್ಲಿ ನಿಶ್ಶಬ್ದವಾಗಿ ನೆಲೆಸಿದೆ ಎಂದರ್ಥ. ನಮ್ಮ ಮನೆಯಲ್ಲಿ ದೈವಿಕ ಶಕ್ತಿಯು ಇದ್ದರೆ ಹಲ್ಲಿಯು ದೇವರ ಮನೆಯನ್ನು ಬಿಟ್ಟು ಬರುವುದಿಲ್ಲ, ದೇವರ ಮನೆಯಲ್ಲಿ ಸುತ್ತಾಡುತ್ತಿರುತ್ತದೆ. ಇದರಿಂದ ನಮಗೇನು ಅರ್ಥವಾಗುತ್ತದೆ ಎಂದರೆ ದೈವಿಕ ಶಕ್ತಿ ನಮ್ಮ ಮನೆಯಲ್ಲಿ ನೆಲೆಸಿದೆ ಎಂದು ಅರ್ಥವಾಗುತ್ತದೆ. ಐದನೆಯದಾಗಿ, ಮನೆಯಲ್ಲಿ ದೈವಿಕ ಶಕ್ತಿಯನ್ನು ಉತ್ತೇಜನಗೊಳಿಸುವುದು ಹೇಗೆ? ಮನೆಯಲ್ಲಿ ದೈವಿಕ ಶಕ್ತಿಯು ನೆಲೆಯಾಗಿದೆ ಎಂಬುದು ನಮ್ಮ ಅರಿವಿಗೆ ಬಂದಾಗ ಅದನ್ನು ನಾವು ಉತ್ತೇಜನಗೊಳಿಸುವುದು ತುಂಬಾ ಮುಖ್ಯವಾಗುತ್ತದೆ. ಇಲ್ಲವಾದರೆ ಆ ಶಕ್ತಿ ನಮ್ಮಿಂದ ಆದಷ್ಟು ಬೇಗ ದೂರವಾಗಬಹುದು. ಮನೆಯಲ್ಲಿ ದೈವಿಕ ಶಕ್ತಿಯನ್ನು ಉತ್ತೇಜನಗೊಳಿಸುವುದಕ್ಕಾಗಿ ಪ್ರತಿನಿತ್ಯ ಮನೆಯಲ್ಲಿ ಧೂಪವನ್ನು ಹಚ್ಚಿಡಬೇಕು ಹಾಗೂ ಈ ಧೂಪದ ಹೊಗೆಯನ್ನು ಮನೆಯ ಮೂಲೆ ಮೂಲೆಯಲ್ಲಿ ತೋರಿಸಬೇಕು. ಇದರಿಂದ ಮನೆಯಲ್ಲಿ ಅಭಿವೃದ್ಧಿಯಾಗಬಹುದು
ಹಣದ ಸಮಸ್ಯೆಗಳು ದೂರವಾಗುತ್ತದೆ. ಈ ವಿಚಾರದಲ್ಲಿ ನಾವು ದೇವರ ಫೋಟೋಗೆ ಸಂಬಂಧಿಸಿದ ಇನ್ನೊಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಅದೇನೆಂದರೆ, ನಿಮ್ಮ ಮನೆಯಲ್ಲಿ ಗೋಡೆಗೆ ಹಾಕಿರುವ ಅಥವಾ ನೆಲದ ಮೇಲೆ ಇಟ್ಟಿರುವ ದೇವರ ಫೋಟೋ ವಾಲಿಕೊಂಡಿದ್ದರೆ ಅದನ್ನು ತಕ್ಷಣ ಸರಿ ಮಾಡಬೇಕು. ದೇವರ ಫೋಟೋವನ್ನು ಮನೆಯಲ್ಲಿ ನೇರವಾಗಿ ಇಡಬೇಕು. ನಿಮ್ಮ ಮನೆಯಲ್ಲಿ ಈ ಮೇಲಿನ ಘಟನೆಗಳು ಸಂಭವಿಸುತ್ತಿದ್ದರೆ ಅಥವಾ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹೀಗೆಲ್ಲ ನಡೆಯುತ್ತಿದ್ದರೆ ಅದರ ಬಗ್ಗೆ ನಕಾರಾತ್ಮಕವಾಗಿ ಚಿಂತಿಸುವ ಅಗತ್ಯವಿಲ್ಲ. ಅದು ನಿಮ್ಮೊಂದಿಗೆ ದೈವಶಕ್ತಿ ಇದೆ ಎಂಬುದನ್ನು ಒತ್ತಿ ಒತ್ತಿ ಹೇಳುವ ಸೂಚನೆಯಾಗಿದೆ.